ಹಾಯ್ ನನ್ನ ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಆಪಲ್ ವಿಶ್ವದ ಒಂದು ಮೋಸ್ಟ್ ಇನೋವೇಟಿವ್ ಕಂಪ್ನಿ. ನನಗನ್ನಿಸ್ತಂಗೆ ಆಪಲ್ನವರು ಏನು ಒಂದು ಟೆಕ್ನಾಲಜಿಯನ್ನು ತೊಗೊಂಬರ್ತಾ ಇದ್ದಾರೆ, ಇನೋವೇಷನ್ಸ್ನ ಮಾಡ್ತಾ ಇದ್ದಾರೆ. ಆ ರೀತಿ ಟೆಕ್ನಾಲಜಿಯನ್ನು ಇನೋವೇಷನ್ಸ್ನ ಬೇರೆ ಯಾವ ಕಂಪ್ನಿಗಳು ಕೂಡ ಅಷ್ಟಾಗಿ ಮಾಡ್ತಿಲ್ಲ ಅಂತ ಪರ್ಸ್ನಲಿ ನನಗಂತೂ ಅನ್ಸುತ್ತೆ. ಏನಕ್ಕೆ ಅಂದರೆ ಆಪಲ್ನವರು ಈ ಒಂದು ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಫಿಟ್ನೆಸ್ ವಾಚಲ್ಲಿ, ಆಪಲ್ ವಾಚ್ನಲ್ಲಿ ಅವ್ರು ನೀಡ್ತಾ ಇರುವಂಥ ಕೆಲವೊಂದು ಫೀಚರ್ಸು ಫ್ಯೂಚರಿಸ್ಟಿಕ್ ಆಗಿರುವಂಥದ್ದು, ಫ್ಯೂಚರ್ನಲ್ಲಿ ಅತಿ ದೊಡ್ಡ ವಿಷಯ ಆಗುತ್ತೆ ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಸ್ಮಾರ್ಟ್ ವಾಚನ್ನು ಆಪಲ್ನವರು ಲಾಂಚ್ ಮಾಡ್ತಾರೆ, ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರೆ, ಇನ್ನೊಂದು ಕಂಪ್ನಿ ಕೂಡ ಲಾಂಚ್ ಮಾಡುತ್ತೆ. ಅನೇಕ ಕಂಪ್ನಿಗಳು ಒಂದು ಸ್ಮಾರ್ಟ್ ವಾಚನ್ನು ಲಾಂಚ್ ಮಾಡ್ತಾರೆ. ಆದರೆ ಆಪಲ್ ವಾಚ್ ನ್ಯೂಸ್ ಮಾಡ್ದಂಗೆ ಬೇರೆ ಯಾವ ವಾಚು ಕೂಡ ನ್ಯೂಸ್ ಮಾಡೋದನ್ನು ನಾನು ನೋಡಿಲ್ಲ. ನಾನೇ ಎಷ್ಟೋ ಸಲ ಟೆಕ್ ನ್ಯೂಸಲ್ಲಿ ಇರ್ತೀನಿ, ಒಂದು ಆಪಲ್ ವಾಚು ಆ ವ್ಯಕ್ತಿಯ ಲೈಫನ್ನು ಸೇವ್ ಮಾಡ್ತಾ, ಒಂದು ಜೀವ ಉಳಿಸ್ತು ಅಂತ ಎಷ್ಟೋ ಸಲ ನಾನೇ ಟೆಕ್ ನ್ಯೂಸಲ್ಲಿ ಇರ್ತೀನಿ, ಆಯಿತಾ. ಸೊ ಆ ರೀತಿ ಫೀಚರ್ಸ್ಗಳು ಒಂದು ಸ್ಮಾರ್ಟ್ ವಾಚಲ್ಲಿ, ಆಪಲ್ ವಾಚಲ್ಲಿ ಇರುವಂಥದ್ದು, ಆಯಿತಾ. ಫಾರ್ ಎಕ್ಸಾಂಪಲ್ಲು ಆಪಲ್ ವಾಚಲ್ಲಿ ECG ಎಲೆಕ್ಟ್ರೋಕಾರ್ಡಿಯೋಗ್ರಫಿಯನ್ನು ಮಾಡುವ ಅಂದರೆ ಆ ಒಂದು ಫೀಚರ್ ಇದೆ, ಆಯಿತಾ. ನಿಮ್ಮ ಹಾರ್ಟಲ್ಲಿರುವಂಥ ಎಲೆಕ್ಟ್ರಿಕ್ ಸಿಗ್ನಲ್ಸನ್ನು ಮೆಜರ್ ಮಾಡುತ್ತದು. ಸೊ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಏನಾದರೂ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇದ್ದರೆ ನಿಮ್ಮ ಡಾಕ್ಟ್ರಿಗೆ ಅದೇ ಆಟೋಮೆಟಿಕಾಗಿ ಮೆಸೇಜ್ ಕಳಿಸ್ಬಿಡುತ್ತೆ. ಸೊ ಈ ರೀತಿ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಆಗ್ತದೆ ಅಂತ. ಸೊ ಅದರಿಂದ ಫ್ಯೂಚರ್ನಲ್ಲಿ ಆಗಬಹುದಾದಂಥ ಕೆಲವೊಂದು ರೋಗಗಳನ್ನು ಮುಂಚೆನೇ ಕಂಡುಹಿಡ್ಕೊಬೋದು ಈ ಒಂದು ಹಾರ್ಟ್ ರೇಟ್ನ ಮುಖಾಂತರ, ECG ಮುಖಾಂತರ. ಸೊ ಈ ರೀತಿ ಅನೇಕ ಜನರಿಗೆ ಈ ಒಂದು ಫೀಚರ್ ಹೆಲ್ಪ್ ಮಾಡಿರುವಂಥದ್ದು, ಆಯಿತಾ. ಜೊತೆಗೆ ಬ್ಲಡ್ ಆಕ್ಸಿಮೀಟರ್ ಇದೆ, ಅಂದರೆ ನಿಮ್ಮ ಬ್ಲಡ್ಡಲ್ಲಿ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದರೆ, ಆಯಿತಾ, ಇದು ಕೋವಿಡ್ ಟೈಮಲ್ಲಿ ತುಂಬ ಯೂಸ್ ಆಗಿದೆ ಎಷ್ಟು ಜನಕ್ಕೆ. ಸೊ ನಿಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದರೆ ತೋರಿಸುತ್ತದು. ಅದೇ ರೀತಿ ಹಾರ್ಟ್ ಬೀಟ್ ಸೆನ್ಸರ್ ಕೂಡ ಇರುವಂಥದ್ದು. ಇದರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗ್ತಿರುವಂಥ ಆಪಲ್ ವಾಚ್ ಸೀರೀಸ್ 8ನ ಸ್ಮಾರ್ಟ್ ವಾಚ್ಗಳಲ್ಲಿ ನಿಮಗೆ ಫೀವರ್ ಇದ್ರೂ ಕೂಡ ಗೊತ್ತಾಗುತ್ತೆ, ಜ್ವರ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ನಿಮ್ಮ ಬಾಡಿ ಟೆಂಪ್ರೇಚರ್ ಮೆಜರ್ ಮಾಡಿ ನಾರ್ಮಲ್ ಟೆಂಪ್ರೇಚರ್ಗಿಂತ ಇನ್ ಕೇಸ್ ಜಾಸ್ತಿ ಇದ್ದರೆ ಆ ಟೈಮಲ್ಲೂ ಕೂಡ ನಿಮ್ಮ ಡಾಕ್ಟ್ರಿಗೆ ಡೈರೆಕ್ಟಾಗಿ ಮೆಸೇಜ್ ಕಳಿಸೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡುತ್ತೆ. ಜ್ವರ ಇದ್ದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಎಷ್ಟೋ ಸಲ ನಮಗೆ ಜ್ವರ ಇದ್ರೂ ನಮಗೆ ಗೊತ್ತಾಗಿರಲ್ಲ ಜ್ವರ ಇದೆ ಅಂತ. ಸೊ ಆ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ ತುಂಬ ಯೂಸ್ ಆಗುತ್ತೆ. ಅದಷ್ಟೇ ಅಲ್ಲ, BP ಸದ್ಯಕ್ಕೆ ಆಪಲ್ ವಾಚ್ಗಳಲ್ಲಿ BP ಬ್ಲಡ್ ಪ್ರೆಷರ್ನ ಮೆಜರ್ ಮಾಡೋ ಫೀಚರ್ ಇಲ್ಲ, ಆಯಿತಾ. ಬಟ್ ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಫೀಚರ್ ಕೂಡ ಆಪಲ್ ವಾಚ್ಗೆ ಬರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. 2024 ಮೋಸ್ಟ್ಲಿ ಒಂದು 2 ವರ್ಷದಲ್ಲಿ ನೆಕ್ಸ್ಟ್ ಬರುವಂಥ ಆಪಲ್ ವಾಚ್ಗಳಲ್ಲಿ ನಿಮ್ಮ ಬ್ಲಡ್ ಪ್ರೆಷರ್ನ ಕೂಡ ಮೆಜರ್ ಮಾಡೋದು. ಎಷ್ಟೋ ಸಲ ನಾವು BP ಚೆಕ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಾಗುತ್ತೆ, ಆ ಒಂದು ಮೆಷಿನ್ ತಂದು ಇಟ್ಕೊಂಡಿರ್ತೀವಿ. ವಾಚಲ್ಲೇ ನಿಮ್ಮ ಬ್ಲಡ್ ಪ್ರೆಷರ್ನ ಮೆಜರ್ ಮಾಡ್ಬೋದು. ಫ್ಯೂಚರ್ನಲ್ಲಿ ಒಂದಿನ ನಿಮ್ಮ ಶುಗರ್ ಜಾಸ್ತಿ ಇರೋರಿಗೆ ಬ್ಲಡ್ ಶುಗರ್ನ ನಿಮ್ಮ ವಾಚೇ ಹೇಳೋ ರೀತಿ ಫೀಚರ್ ಕೂಡ ಫ್ಯೂಚರಲ್ಲಿ ಬರುತ್ತೆ. ಅಷ್ಟು ಇನೋವೇಟಿವ್ ಆಗಿರುವಂಥದ್ದು ಈ ಒಂದು ಆಪಲ್ ಕಂಪ್ನಿ. ಅದನ್ನು ಕೂಡ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ, ಆಯಿತಾ. ಫ್ಯೂಚರ್ನಲ್ಲಿ ನಾನು ಹೇಳಿದ್ನಲ್ಲ, ಅತಿ ದೊಡ್ಡ ವಿಷಯ ಆಗುತ್ತೆ. ಒಂದು ವ್ಯಕ್ತಿಯ ಜೀವವನ್ನು, ಪ್ರತಿಯೊಬ್ಬ ವ್ಯಕ್ತಿಯ ಜೀವವನ್ನು ಉಳಿಸುವಂಥ ವಾಚ್ ಆಪಲ್ ವಾಚೇ ಅಂತ ಅಲ್ಲ, ಬೇರೆ ಕಂಪ್ನಿಗಳು ಕೂಡ ಇದೇ ರೀತಿ ಇನೋವೇಷನ್ ಮಾಡ್ಬೋದು. ನಿಮ್ಮ ಜೀವವನ್ನೇ ಉಳಿಸ್ಬೋದು ಈ ಒಂದು ಸ್ಮಾರ್ಟ್ ವಾಚ್. ಆ ರೀತಿ ಫ್ಯೂಚರ್ನಲ್ಲಿ ಆಗ್ಬೋದು ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಆಪಲ್ ಒಂದೇ ಅಲ್ಲ, ಸ್ಯಾಮ್ಸಂಗ್ ವಾಚಲ್ಲೂ ಕೂಡ ಬೇಜಾನ್ ಫೀಚರ್ಸ್ ಇದೆ, ಆದರೆ ಆಪಲ್ನವ್ರ ರೀತಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಟೆಕ್ ನ್ಯೂಸಲ್ಲಿ ಕೂಡ ಹೇಳ್ತಾ ಇದ್ದೆ ನಾನು, ಆಪಲ್ನವರು ಹೊಸದಾಗಿ ತೊಗೊಂಡ್ಬರ್ತಿರುವಂಥ ಈ ಒಂದು ಏರ್ಪಾಡ್ಸು, ಟ್ರೂ ವೈರ್ಲೆಸ್ ಇಯರ್ಬಡ್ ಇದೆ ಅಲ್ವಾ. ಸೊ ಅದರಲ್ಲಿ ಇಯರಿಂಗ್ ಏಡ್ ಫೀಚರ್ ಇದೆ ಅಂತ. ಕಿವಿ ಕೇಳಿದವರು ಕೆಲವು ಜನ ಕಿವಿಗೆ ಹಾಕೋತಾರಲ್ವ ಇಯರಿಂಗ್ ಏಡ್ನ. ಸೊ ಆ ಒಂದು ಫೀಚರ್ ಈ ಒಂದು ಆಪಲ್ ಏರ್ಪಾಡ್ಸಲ್ಲಿರುವಂಥದ್ದು. ಸೊ ಕ್ರೇಜಿ, ಯಾವ ರೀತಿ ಯೋಚನೆ ಮಾಡ್ಕೊಳ್ಳಿ ಅಂತ ಗೊತ್ತೇ ಆಗಲ್ಲ. ಕಿವಿಗೆ ನಾರ್ಮಲ್ ಇಯರ್ಫೋನ್ ಥರ ಹಾಕ್ಕೊಂಡ್ರೆ ಕಿವಿ ಅಷ್ಟೊಂದು ಕೇಳ್ತಲ್ಲ ಅಂತಂದರೆ ಅವರಿಗೆ ಒಂದು ಟೆಕ್ನಾಲಜಿ ಅವ್ರು ಮಾಡಿದ್ದಾರೆ ಇಯರಿಂಗ್ ಏಡ್ ಫೀಚರ್ನ. ಸೊ ಬೆಂಕಿ ವಿಷಯ, ಏನೇನೋ ಯೋಚನೆ ಮಾಡ್ತಾರೆ. ಫ್ಯೂಚರ್ನಲ್ಲಿ ಇನ್ನೂ ಅನೇಕ ಈ ರೀತಿ ಫೀಚರ್ಸ್ನ ನಂಗೆ ಅನ್ಸಂಗೆ ಆಪಲ್ನವರು ಮಾಡ್ತಾರೆ. ಐ ಹೋಪ್ ಬೇರೆ ಕಂಪ್ನಿಗಳು ಕೂಡ ಅದಕ್ಕೆ ಕ್ಯಾಚ್ ಅಪ್ ಆಗ್ತಾರೆ ಅಂತ. ನನಗಂತೂ ಈ ಒಂದು ಆಪಲ್ ಕಂಪ್ನಿಯವ್ರು ಮಾಡುವಂಥ ಇನೋವೇಷನ್ಸು ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟಿಲ್ಲದೆ ಇದು ವಿಶ್ವದ ನಂಬರ್ 1 ಕಂಪ್ನಿ ಆಗಿಲ್ಲ, ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪ್ನಿ ಆಗಿಲ್ಲ ಅಂತ ನಂಗೆ ಅನಿಸುತ್ತೆ. ನಿಮಗೆ ಈ ಒಂದು ಆಪಲ್ನ ಇನೋವೇಷನ್ಸ್ನ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಲ ಕಾಮೆಂಟ್ ತಿಳಿಸ್ಬೋದು. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.